ಆತ ಬಡ್ಡಿ ಬಕಾಸುರ. ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಕೋಟಿ ಕೋಟಿ ಲೆಕ್ಕದಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಅದೆಷ್ಟೋ ಜನರು ಈತನಿಗೆ ಬಡ್ಡಿಯನ್ನ ಕಟ್ಟಿ ಕಟ್ಟಿ ಮನೆ ಮಠವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಆದ್ರೆ ಪೊಲೀಸರು ಇದೀಗ ಬಡ್ಡಿ ಬಕಾಸುರನ ಜನ್ಮಾಚಾರ ಆಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಮರ. ಬಡ್ಡಿ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಬಡ ಜನರ ಪರವಾಗಿ ಧ್ವನಿ ಎತ್ತಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ನಡೆಯುತ್ತಿದ್ದ ಬಡ್ಡಿ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಟ ಬಯಲು ಮಾಡಿತ್ತು. ಈ ಬೆನ್ನಲ್ಲೇ ಅಲರ್ಟ್ ಆದ ಗದಗ ಪೊಲೀಸರು ಭರ್ಜರಿ ಬೇಟೆಯಾಡುತ್ತಿದ್ದಾರೆ. ಕೈಗೆ ಕೊರಳಿಗೆ ಚಿನ್ನ ಹಾಕಿಕೊಂಡಿರುವ ಈತನ ಹೆಸರು ಯಲ್ಲಪ್ಪ ಮಿಸ್ಕಿನ್ ಅಂತ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡುತ್ತಿದ್ದ. ಯಾವುದೇ ಲೈಸೆನ್ಸ್ ಇಲ್ಲದೆ ಕೋಟಿ ಕೋಟಿ ಹಣ ಸಾಲವಾಗಿ ನೀಡುತ್ತಿದ್ದ. ಸಾಲ ಮರುಪಾವತಿಸೋದು ತಡವಾದ್ರೆ ಸಾಲಗಾರರ ಆಸ್ತಿಯನ್ನೇ ತನ್ನ ಹೆಸರಿಗೆ ಬರೆದುಕೊಳ್ತಿದ್ದ. ಈ ದನದಾಯಿ ಯಲ್ಲಪ್ಪ ಮಿಸ್ಕಿನ್ ಕಿರುಕುಳಕ್ಕೆ ಬೇಸತ್ತು ಬೆಟಗೇರಿಯ ನಿವಾಸಿ ಅಶೋಕ್ ಗಣಾಚಾರಿ ಪೊಲೀಸರಿಗೆ ದೂರು ನೀಡಿದ್ರು. ಕೂಡಲೇ ಗದಗ ಎಸ್ಪಿ BS ನೇಮಗೌಡ ತಂಡ ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಕಂತೆ ಹಣ ಹಾಗೂ ಚಿನ್ನ ಸಿಕ್ಕಿದೆ. ಅಂದಾಜು 1,50,00,000 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಒಂದು ಆರೋಪಿತರ ಬಳಿ ಅನೇಕ ಅಂದರೆ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ತರ ಕೆಲವೆಲ್ಲ ಸಿಕ್ಕಿದೆ. ಇನ್ನು ಅಶೋಕ ಗಣಾಚಾರಿ ಎಂಬಾತ 2016ರಲ್ಲಿ ಯಲ್ಲಪ್ಪ ಮಿಸ್ಕಿನ್ ಬಳಿ 1,93,00,000 ರೂಪಾಯಿ ಹಣ ಸಾಲ ಪಡೆದುಕೊಂಡಿದ್ರು. ಹಂತವಾಗಿ 1,40,00,000 ರೂಪಾಯಿ ಹಣವನ್ನ ಹಿಂತಿರುಗಿಸಿದ್ರು. ಆದ್ರೂ ಕೂಡ ಹೆಚ್ಚಿನ ಬಡ್ಡಿ ಕೊಡಬೇಕು ಅಂತ ಈ ಯಲ್ಲಪ್ಪ ಮಿಸ್ಕಿನ್ ಕಿರುಕುಳ ನೀಡಿದ್ದಾನಂತೆ. ಅಶೋಕ ಗಣಾಚಾರಿಗೆ ಸೇರಿದ ಒಂದು ಕಲ್ಯಾಣ ಮಂಟಪ ಹಾಗೂ ಆಸ್ತಿಯನ್ನ ತನ್ನ ಹೆಸರಿಗೆ ಬರೆದುಕೊಂಡು ಕಿರುಕುಳ ನೀಡುತ್ತಿದ್ದಾನಂತೆ. ಮೋರ್ ದನ್ 1 crore ಆಗ್ಬೋದು. 2 ಜಾಗದಲ್ಲಿ ಸಿಕ್ಕಿದೆ. ಅಂದರೆ ಅದನ್ನು ಅಥೆಂಟಿಕ್ ಆಗಿ ಕೌಂಟ್ ಮಾಡಬೇಕಾಗ್ತದೆ. ಈಗ ಅವ್ರು ಹೇಳೋದು ಅದ್ರ ಮೇಲೆ ಇದು ಮಾಡಲಿಕ್ಕಾಗಲ್ಲ. ಮೋರ್ ದ್ಯಾನ್ 1 crore ನೋಡಲಿಕ್ಕೆ ಅಷ್ಟು ಮಟ್ಟಿಗೆ 1.5 crore ವರೆಗೆ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಎಕ್ಸಾಕ್ಟ್ಲಿ ಏನಿದೆ ಮತ್ತು ಇದು ಏನು ಇದರದ ಹಿನ್ನೆಲೆ ಏನು ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತೀವಿ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಸಾಕಷ್ಟು ಇದ್ದಾವೆ, ಚೆಕ್ಸು ಮತ್ತು ಬಾಂಡ್ಸ್ಗಳು. ಅದೆಷ್ಟು ಬಡ ಜನರ ರಕ್ತ ಹೀರಿ ಮೈ ಮೇಲೆ ಚಿನ್ನ ಹಾಕೊಂಡು ಮೆರೆಯುತ್ತಿದ್ದ ಯಲ್ಲಪ್ಪ ಮಿಸ್ಕಿನ್ ಕೊನೆಗೂ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಆತ ಬಡ್ಡಿ ಬಕಾಸುರ. ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಕೋಟಿ ಕೋಟಿ ಲೆಕ್ಕದಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಅದೆಷ್ಟೋ ಜನರು ಈತನಿಗೆ ಬಡ್ಡಿಯನ್ನ ಕಟ್ಟಿ ಕಟ್ಟಿ ಮನೆ ಮಠವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಆದ್ರೆ ಪೊಲೀಸರು ಇದೀಗ ಬಡ್ಡಿ ಬಕಾಸುರನ ಜನ್ಮಾಚಾರ ಆಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಮರ. ಬಡ್ಡಿ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಬಡ ಜನರ ಪರವಾಗಿ ಧ್ವನಿ ಎತ್ತಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ನಡೆಯುತ್ತಿದ್ದ ಬಡ್ಡಿ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಟ ಬಯಲು ಮಾಡಿತ್ತು. ಈ ಬೆನ್ನಲ್ಲೇ ಅಲರ್ಟ್ ಆದ ಗದಗ ಪೊಲೀಸರು ಭರ್ಜರಿ ಬೇಟೆಯಾಡುತ್ತಿದ್ದಾರೆ. ಕೈಗೆ ಕೊರಳಿಗೆ ಚಿನ್ನ ಹಾಕಿಕೊಂಡಿರುವ ಈತನ ಹೆಸರು ಯಲ್ಲಪ್ಪ ಮಿಸ್ಕಿನ್ ಅಂತ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡುತ್ತಿದ್ದ. ಯಾವುದೇ ಲೈಸೆನ್ಸ್ ಇಲ್ಲದೆ ಕೋಟಿ ಕೋಟಿ ಹಣ ಸಾಲವಾಗಿ ನೀಡುತ್ತಿದ್ದ. ಸಾಲ ಮರುಪಾವತಿಸೋದು ತಡವಾದ್ರೆ ಸಾಲಗಾರರ ಆಸ್ತಿಯನ್ನೇ ತನ್ನ ಹೆಸರಿಗೆ ಬರೆದುಕೊಳ್ತಿದ್ದ. ಈ ದನದಾಯಿ ಯಲ್ಲಪ್ಪ ಮಿಸ್ಕಿನ್ ಕಿರುಕುಳಕ್ಕೆ ಬೇಸತ್ತು ಬೆಟಗೇರಿಯ ನಿವಾಸಿ ಅಶೋಕ್ ಗಣಾಚಾರಿ ಪೊಲೀಸರಿಗೆ ದೂರು ನೀಡಿದ್ರು. ಕೂಡಲೇ ಗದಗ ಎಸ್ಪಿ BS ನೇಮಗೌಡ ತಂಡ ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಕಂತೆ ಹಣ ಹಾಗೂ ಚಿನ್ನ ಸಿಕ್ಕಿದೆ. ಅಂದಾಜು 1,50,00,000 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಒಂದು ಆರೋಪಿತರ ಬಳಿ ಅನೇಕ ಅಂದರೆ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ತರ ಕೆಲವೆಲ್ಲ ಸಿಕ್ಕಿದೆ. ಇನ್ನು ಅಶೋಕ ಗಣಾಚಾರಿ ಎಂಬಾತ 2016ರಲ್ಲಿ ಯಲ್ಲಪ್ಪ ಮಿಸ್ಕಿನ್ ಬಳಿ 1,93,00,000 ರೂಪಾಯಿ ಹಣ ಸಾಲ ಪಡೆದುಕೊಂಡಿದ್ರು. ಹಂತವಾಗಿ 1,40,00,000 ರೂಪಾಯಿ ಹಣವನ್ನ ಹಿಂತಿರುಗಿಸಿದ್ರು. ಆದ್ರೂ ಕೂಡ ಹೆಚ್ಚಿನ ಬಡ್ಡಿ ಕೊಡಬೇಕು ಅಂತ ಈ ಯಲ್ಲಪ್ಪ ಮಿಸ್ಕಿನ್ ಕಿರುಕುಳ ನೀಡಿದ್ದಾನಂತೆ. ಅಶೋಕ ಗಣಾಚಾರಿಗೆ ಸೇರಿದ ಒಂದು ಕಲ್ಯಾಣ ಮಂಟಪ ಹಾಗೂ ಆಸ್ತಿಯನ್ನ ತನ್ನ ಹೆಸರಿಗೆ ಬರೆದುಕೊಂಡು ಕಿರುಕುಳ ನೀಡುತ್ತಿದ್ದಾನಂತೆ. ಮೋರ್ ದನ್ 1 crore ಆಗ್ಬೋದು. 2 ಜಾಗದಲ್ಲಿ ಸಿಕ್ಕಿದೆ. ಅಂದರೆ ಅದನ್ನು ಅಥೆಂಟಿಕ್ ಆಗಿ ಕೌಂಟ್ ಮಾಡಬೇಕಾಗ್ತದೆ. ಈಗ ಅವ್ರು ಹೇಳೋದು ಅದ್ರ ಮೇಲೆ ಇದು ಮಾಡಲಿಕ್ಕಾಗಲ್ಲ. ಮೋರ್ ದ್ಯಾನ್ 1 crore ನೋಡಲಿಕ್ಕೆ ಅಷ್ಟು ಮಟ್ಟಿಗೆ 1.5 crore ವರೆಗೆ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಎಕ್ಸಾಕ್ಟ್ಲಿ
ಏನಿದೆ ಮತ್ತು ಇದು ಏನು ಇದರದ ಹಿನ್ನೆಲೆ ಏನು ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತೀವಿ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಸಾಕಷ್ಟು ಇದ್ದಾವೆ, ಅವು ಚೆಕ್ಸು ಮತ್ತು ಬಾಂಡ್ಸ್ಗಳು. ಅದೆಷ್ಟೋ ಬಡ ಜನರ ರಕ್ತ ಹೀರಿ ಮೈ ಮೇಲೆ ಚಿನ್ನ ಹಾಕೊಂಡು ಬೆರೆಯುತ್ತಿದ್ದ ಯಲ್ಲಪ್ಪ ಮಿಸ್ಕಿನ್ ಕೊನೆಗೂ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಆತ ಬಡ್ಡಿ ಬಕಾಸುರ. ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಕೋಟಿ ಕೋಟಿ ಲೆಕ್ಕದಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇದ್ದ. ಅದೆಷ್ಟೋ ಜನರು ಈತನಿಗೆ ಬಡ್ಡಿಯನ್ನ ಕಟ್ಟಿ ಕಟ್ಟಿ ಮನೆ ಮಠವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಆದ್ರೆ ಪೊಲೀಸರು ಇದೀಗ ಬಡ್ಡಿ ಬಕಾಸುರನ ಜನ್ಮಾಚಾರ ಆಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಮರ. ಬಡ್ಡಿ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಬಡ ಜನರ ಪರವಾಗಿ ಧ್ವನಿ ಎತ್ತಿದೆ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ನಡೆಯುತ್ತಿದ್ದ ಬಡ್ಡಿ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಟ ಬಯಲು ಮಾಡಿತ್ತು. ಈ ಬೆನ್ನಲ್ಲೇ ಅಲರ್ಟ್ ಆದ ಗದಗ ಪೊಲೀಸರು ಭರ್ಜರಿ ಬೇಟೆಯಾಡುತ್ತಿದ್ದಾರೆ. ಕೈಗೆ ಕೊರಳಿಗೆ ಚಿನ್ನ ಹಾಕಿಕೊಂಡಿರುವ ಈತನ ಹೆಸರು ಯಲ್ಲಪ್ಪ ಮಿಸ್ಕಿನ್ ಅಂತ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಿದ್ದ. ಯಾವುದೇ ಲೈಸೆನ್ಸ್ ಇಲ್ಲದೆ ಕೋಟಿ ಕೋಟಿ ಹಣ ಸಾಲವಾಗಿ ನೀಡ್ತಿದ್ದ. ಸಾಲ ಮರುಪಾವತಿಸೋದು ತಡವಾದ್ರೆ ಸಾಲಗಾರರ ಆಸ್ತಿಯನ್ನೇ ತನ್ನ ಹೆಸರಿಗೆ ಬರೆದುಕೊಳ್ತಿದ್ದ. ಈ ದನದಾಯಿ ಯಲ್ಲಪ್ಪ ಮಿಸ್ಕಿನ್ ಕಿರುಕುಳಕ್ಕೆ ಬೇಸತ್ತು ಬೆಟಗೇರಿಯ ನಿವಾಸಿ ಅಶೋಕ್ ಗಣಾಚಾರಿ ಪೊಲೀಸರಿಗೆ ದೂರು ನೀಡಿದ್ರು. ಕೂಡಲೇ ಗದಗ ಎಸ್ಪಿ BS ನೇಮಗೌಡ ತಂಡ ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಕಂತೆ ಹಣ ಹಾಗೂ ಚಿನ್ನ ಸಿಕ್ಕಿದೆ. ಅಂದಾಜು 1,50,00,000 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಒಂದು ಆರೋಪಿತರ ಬಳಿ ಅನೇಕ ಅಂದರೆ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ಥರ ಕೆಲವೆಲ್ಲ ಸಿಕ್ಕಿದೆ. ಇನ್ನು ಅಶೋಕ ಗಣಾಚಾರಿ ಎಂಬಾತ 2016ರಲ್ಲಿ ಯಲ್ಲಪ್ಪ ಮಿಸ್ಕಿನ್ ಬಳಿ 1,93,00,000 ರೂಪಾಯಿ ಹಣ ಸಾಲ ಪಡೆದುಕೊಂಡಿದ್ರು. ಹಂತವಾಗಿ 1,40,00,000 ರೂಪಾಯಿ ಹಣವನ್ನ ಹಿಂತಿರುಗಿಸಿದ್ರು. ಆದ್ರೂ ಕೂಡ ಹೆಚ್ಚಿನ ಬಡ್ಡಿ ಕೊಡಬೇಕು ಅಂತ ಈ ಯಲ್ಲಪ್ಪ ಮಿಸ್ಕಿನ್ ಕಿರುಕುಳ ನೀಡಿದ್ದಾನಂತೆ. ಅಶೋಕ ಗಣಾಚಾರಿಗೆ ಸೇರಿದ ಒಂದು ಕಲ್ಯಾಣ ಮಂಟಪ ಹಾಗೂ ಆಸ್ತಿಯನ್ನ ತನ್ನ ಹೆಸರಿಗೆ ಬರೆದುಕೊಂಡು ಕಿರುಕುಳ ನೀಡುತ್ತಿದ್ದಾನಂತೆ. ಮೋರ್ ದ್ಯಾನ್ 1 crore ಆಗ್ಬೋದು. 2 ಜಾಗದಲ್ಲಿ ಸಿಕ್ಕಿದೆ. ಅಂದರೆ ಅದನ್ನು ಅಥೆಂಟಿಕ್ ಆಗಿ ಕೌಂಟ್ ಮಾಡಬೇಕಾಗ್ತದೆ. ಈಗ ಅವ್ರು ಹೇಳೋದು ಅದ್ರ ಮೇಲೆ ಇದು ಮಾಡಲಿಕ್ಕಾಗಲ್ಲ. ಮೋರ್ ದ್ಯಾನ್ 1 crore ನೋಡಲಿಕ್ಕೆ ಅಷ್ಟು ಮಟ್ಟಿಗೆ 1.5 crore ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಎಕ್ಸಾಕ್ಟ್ಲಿ ಏನಿದೆ ಮತ್ತು ಇದು ಏನು ಇದರದ ಹಿನ್ನೆಲೆ ಏನು ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತೀವಿ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಸಾಕಷ್ಟು ಇದ್ದಾವೆ, ಅವು ಚೆಕ್ಸು ಮತ್ತು ಬಾಂಡ್ಸ್ಗಳು. ಅದೆಷ್ಟೋ ಬಡ ಜನರ ರಕ್ತ ಹೀರಿ ಮೈ ಮೇಲೆ ಚಿನ್ನ ಹಾಕೊಂಡು ಬೆರೆಯುತ್ತಿದ್ದ ಯಲ್ಲಪ್ಪ ಮಿಸ್ಕಿನ್ ಕೊನೆಗೂ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.